ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಮಾರ್ನಿಂಗ್ ವ್ಲಾಗ್ ಇದು. ಬೆಳಗಿನ ಜಾವನೇ ಮಾಡ್ತಿರೋ ವ್ಲಾಗ್ ಇದು. ಸೊ ಹಸ್ಬೆಂಡೇ ಮುಂಚೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಆ ದೇವರು ನಿಮಗೆ ಆರೋಗ್ಯ ಮತ್ತು ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ ಹಾಗೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ನೈಟೇ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಮಾರ್ನಿಂಗ್ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ಪ್ಲೇಟ್ಸಲ್ಲಿ ರಾತ್ರಿ ಜೋಡಿಸಿ ಇಟ್ಟಿದ್ವಿ ಅಷ್ಟೇ. ಮಾರ್ನಿಂಗ್ ತಿಂಡಿಗಳನ್ನೆಲ್ಲ ಜೋಡಿಸೋಣ ಅಂದ್ಬಿಟ್ಟು ನೈಟೇ ಇಟ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಸೊಳ್ಳೆಗಳೆಲ್ಲ ಓಡಾಡ್ತಿರ್ತವೆ ಅಂದ್ಬಿಟ್ಟು ನಾವು ಬೆಳಗ್ಗೆನೇ ನಮ್ಮ ಮನೆಯವರು ಎಲ್ಲ ಜೋಡಿಸ್ತಾ ಇದ್ದಾರೆ ತಿಂಡಿಗಳು. ಸೊ ಅಷ್ಟರಲ್ಲಿ ಅಮ್ಮನೂ ಎದ್ದಿದ್ರು. ಅಮ್ಮನೂ ಎದ್ಬಿಟ್ಟು ಅದೇ ತಿಂಡಿಗಳು ಕರ್ಜಿಕಾಯಿ, ಕರಿಗಡುಬು, ಚಕ್ಲಿ ಅದೆಲ್ಲ ಏನೆಲ್ಲ ಇದ್ವು ಎಲ್ಲ ಸ್ವಲ್ಪ ತೆಗೆದುಕೊಡೋಕ್ಕೆ ಎದ್ದಿದ್ರು. ಅದಾದಮೇಲೆ ಬಾಗಿಲಿಗೆ ರಂಗೋಲಿನೂ ಹಾಕಬೇಕಾಗಿತ್ತಲ್ವ. ಸೊ ಅದಕ್ಕೆ ಅವರು ಅರ್ಲಿ ಮಾರ್ನಿಂಗೇ ನಮ್ಮ ಜೊತೆಗೆ ಎದ್ಬಿಟ್ಟಿದ್ರು. ಸೊ 4:30 ಆಗಿತ್ತು ನಾವು ಎದ್ದಾಗ. ಸೊ 5:30 ಒಳಗೆ ಬ್ರಾಹ್ಮಿ ಮುಹೂರ್ತ ಮುಗಿಯೋ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ನಾವು ಬೇಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಇನ್ನೆಲ್ಲ ರೆಡಿ ಆಗೋಗಿತ್ತು. ಅದೇ ತಿಂಡಿಗಳನ್ನೆಲ್ಲ ಜೋಡಿಸ್ಕೊಂಡು ದೇವರಿಗೆ ಕಂಕಣನೆಲ್ಲ ಕಟ್ಕೋತಾ ಇದ್ದೀನಿ. ದೀಪದ ಕಂಬಗಳಿಗೆ ಮತ್ತು ದೇವರಿಗೆ ಎಲ್ಲ ನಾನು ಫಸ್ಟು ಕಂಕಣನೆಲ್ಲ ಕಟ್ಕೋತಾ ಇದ್ದೀನಿ. ಹಸ್ಬೆಂಡು ತಿಂಡಿಗಳನ್ನು ಜೋಡಿಸೋ ಅಷ್ಟರಲ್ಲಿ ಎಲ್ಲ ಕಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ. ದೀಪಕ್ಕೆ ಎಣ್ಣೆ ಎಲ್ಲ ರಾತ್ರಿನೇ ಹಾಕಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಇವಾಗ ಕಂಕಣನೆಲ್ಲ ಕಟ್ಕೋತಾ ಇದ್ದೀವಿ. ಅದಾದಮೇಲೆ ನಾನು ನಮ್ಮ ಮನೆಯವರು ಕೂಡ ಕಟ್ಕೊಂಡ್ವಿ. ನಾವು ಪೂಜೆ ಅಥವಾ ಏನೇ ಫಂಕ್ಷನ್ ಮಾಡೋಕ್ಕೂ ಮುಂಚೆ ಫಸ್ಟು ಕೈಗೆ ದಾರನ ಅಂದರೆ ಕಂಕಣದ ದಾರ ಕಟ್ಕೊಂಡೆ ನೆಕ್ಸ್ಟ್ ಪೂಜೆನೆಲ್ಲ ಮಾಡೋದು. ಹಾಗೆ ಬರಿಗೈಯಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದಾದಮೇಲೆ ನಾನು ಫಸ್ಟು ಬೆನ್ಕಾಯಿ ಇಟ್ಟಿರ್ತೀವಲ್ಲ, ಗರಿಕೆ ಮತ್ತು ಬೆನ್ಕಾಯಿ ಇಡ್ತೀವಿ ಫಸ್ಟು. ಅದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಏನೇ ಪೂಜೆ ಮಾಡೋಕ್ಕೂ ಮುಂಚೆ. ಆಮೇಲೆ ಅದು ಚಿಕ್ಕ ಗಣಪತಿನೂ ಇಟ್ಟಿದ್ವಿ. ಫಸ್ಟ್ ಅದಕ್ಕೆ ಅರ್ಶಿನ ಕುಂಕುಮನ ಹಚ್ಕೋತಾ ಇದ್ದೀನಿ ವಿಘ್ನೇಶ್ವರಗೆ. ಅದಾದಮೇಲೆ ಲಕ್ಷ್ಮೀ ಅಮ್ಮನವರಿಗೂ ಕೂಡ ಅರ್ಶಿನ ಕುಂಕುಮನೆಲ್ಲ ಹಚ್ಕೊಂಡೆ. ಅದಾದಮೇಲೆ ದೀಪಕ್ಕೆ ಎಣ್ಣೆ ಹಾಕಿರ್ತೀವಲ್ಲ, ಅದರಲ್ಲಿ ಸ್ವಲ್ಪ ಅದು ಜವಾದು ಪೌಡರ್ ಅಂತ ನಾನು ಕಳ್ಸೋಕ್ಕೆ ಹಾಕಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ. ಸೊ ಅದನ್ನು ಕೂಡ ಹಾಕೋತೀನಿ. ಅದರಿಂದ ಒಳ್ಳೆ ಪರಿಮಳ ಬರುತ್ತೆ ದೀಪ ಹಚ್ಚಿದಾಗ ಮನೆ ತುಂಬ ಘಮ ಘಮ. ಅದಕ್ಕೋಸ್ಕರ ಅದನ್ನು ಕೂಡ ಎಣ್ಣೆಲಿ ಹಾಕಿ ಮಿಕ್ಸ್ ಮಾಡ್ಕೋತಿದ್ದೀನಿ ಸ್ವಲ್ಪ. ಅದಾದಮೇಲೆ ದೇವರಿಗೆ ಬಿಡಿ ಹೂ ಇರುತ್ತಲ್ಲ, ಬಿಡಿ ಹೂ ಎಲ್ಲ ಫಸ್ಟು ದೇವರಿಗೆ
ಹಾಕ್ತಿದ್ದೀವಿ. ನಾವು ಮನೇಲಿ ಏನೇ ಫಸ್ಟ್ ಪೂಜೆ ಮಾಡೋದಿದ್ರು ಫಸ್ಟ್ ಪೂಜೆ ವಿಘ್ನೇಶ್ವರಂಗೆ ಇರಬೇಕಂತೆ. ಸೊ ಎಲ್ಲರೂ ಹೇಳ್ತಾರೆ ಹಾಗೆ ಅದಾದಮೇಲೆ ದೇವರಿಗೆ ಮಾಲೆ ಕೂಡ ಹಾಕ್ಕೋತಾ ಇದ್ದೀವಿ. ದೇವ್ರಿಗೆ ಆ ಮಾಲೆ ಹಾಕಿದ ಮೇಲೆ ಏನೋ ಒಂಥರ ಚೆನ್ನಾಗಿ ಕಳೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನಾವು ಪ್ರತಿ ಸಲ ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾ ಇರಲಿಲ್ಲ, ಈವ್ನಿಂಗೇ ಇಟ್ಕೋತಿದ್ವಿ ಪೂಜೆ. ಈ ಸಲ ಯಾಕೋ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರನೇ ಬೇಗ ಮಾಡ್ಕೊಳ್ಳೋಣ. ಮತ್ತು ಸಂಜೆ ಮಕ್ಕಳು ಸ್ವಲ್ಪ ಕಿರಿಕಿರಿ ಮಾಡೋದು ಜಾಸ್ತಿ ಇವರು, ಈವ್ನಿಂಗ್ ಆದಮೇಲೆ ಮಲಗೋಕೆ. ಅದಕ್ಕೋಸ್ಕರ ಬೆಳಗ್ಗೆನೇ ಮಾಡ್ಕೊಳ್ಳೋಣ. ಮತ್ತು ಅದಾದಮೇಲೆ ಸಂಜೆ ಅರಿಶಿನ ಕುಂಕುಮ ಕೊಡೋದು ಅದೆಲ್ಲ ಇದ್ದೇ ಇರುತ್ತೆ. ಸೊ ಫಸ್ಟು ಪೂಜೆ ಮಾಡ್ಕೊಂಬಿಡೋಣ ಬೆಳಗ್ಗೆ, ಹಾಗಾದರೆ ಚೆನ್ನಾಗಿ ಫ್ರೀ ಆಗಿರ್ಬೋದು ಇಡೀ ದಿನ. ಇಲ್ಲಾಂದರೆ ಗಡಿಬಿಡಿ ಆಗೋಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಮಾಡ್ಕೋತಾ ಇರೋದು ಪೂಜೆ. ಇನ್ನೇನು ಟೈಮು ಎಲ್ಲ ರೆಡಿ ಮಾಡೋಷ್ಟೆಲ್ಲ ಆಲ್ರೆಡಿ 5 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಬೇಗ ದೀಪ ಹಚ್ಬಿಟ್ಟೆ. ಸೊ ಬೇಗ ದೀಪ ಹಚ್ಬಿಟ್ಟು ಪೂಜೆ ಮುಗಿಸ್ಕೊಳ್ಳೋಣ ಅಂತ. ಮತ್ತು ಉಳ್ದಿದ್ದ ಡೆಕೋರೇಷನ್ ಏನಾದರೂ ಇದ್ದರೆ ಆಮೇಲೆ 5:15 ಮೇಲೂ ಮಾಡ್ಕೋಬೋದು ಅಂತ ಹೇಳಿ ಫಸ್ಟು ದೀಪ ಹಚ್ಚಿ ಪೂಜೆ ಮಾಡಿಬಿಡ್ತಾಯಿದ್ದೀನಿ ನಾನೇ ಫಸ್ಟು. ಅದಕ್ಕೋಸ್ಕರ ಆಮೇಲೆ 5:15 ಮೇಲೆ ಮಾಡಿದರೆ ಮತ್ತು ಬ್ರಾಹ್ಮಿ ಮುಹೂರ್ತ ಏನಿರಲ್ವಲ್ಲ. ಸೊ ಅದಕ್ಕೋಸ್ಕರ ಬೇಗನೆ ಮಾಡ್ಕೋತಾ ಇದ್ದೀನಿ. ನಾನು ಬೆಳಗ್ಗೆ ಅರ್ಜೆಂಟಲ್ಲಿ ತಲೆ ಕೂಡ ಬಾಚಿಲ್ಲ, ಸೀರೆನೂ ಸರಿಯಾಗಿ ವೇರ್ ಮಾಡಲಿಲ್ಲ. ಸಂಜೆ ಚೆನ್ನಾಗಿ ಉಟ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಹೊಸ ಸೀರೆ ಇತ್ತು ಮಾರ್ನಿಂಗು ವೇರ್ ಮಾಡಲಿಕ್ಕೆ, ಅದನ್ನೇ ವೇರ್ ಮಾಡಿದೆ. ಸೊ ಈ ಸಲದ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಟೈಮಲ್ಲಿ ಮನೇಲಿ ಪೂಜೆ ಮಾಡಿ ಧೂಪ ದೀಪ ಎಲ್ಲ ಹಾಕಿಬಿಟ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು. ನಾವು ಅಷ್ಟರಲ್ಲಿ 5 ಗಂಟೆಗೆ ಪೂಜೆ ಮಾಡಿ ಮುಗಿಸೋಣ ಅನ್ನೋಷ್ಟರಲ್ಲಿ ಸರು ಪಾಪುನೂ ಎದ್ಲು. ಅಮ್ಮ ಎತ್ಕೊಂಡು ಮತ್ತೆ ಆಟ ಆಡಿಸ್ತಾಯಿದ್ರು. ಅವಳಿಗೆ ಪಕ್ಕದಲ್ಲಿ ನಾನಿಲ್ಲ ಅಂದರೆ ಎದ್ಬಿಡ್ತಾಳೆ, ನಿದ್ದೆನೇ ಮಾಡಲ್ಲ ಅವಳು. ಚಿಕ್ಕವಳಿದ್ದಾಗಿಂದನೂ ಹಾಗೆ ನೋಡಿ, ಎದ್ದು ಬಂದುಬಿಟ್ಟಿದ್ದಾಳೆ. ಸಿರಿ ಪಾಪು ಮಲಗ್ತಾಳೆ, ಇವಳು ಸ್ವಲ್ಪ ನನ್ನ ಹುಡ್ಕೋದು ಜಾಸ್ತಿ. ನಾನು ದೀಪ ಎಲ್ಲ ಹಚ್ಚಿ ಸಿಂಪಲಾಗಿ ಪೂಜೆ ಮಾಡಿ ಮುಗಿಸಿದ್ಮೇಲೆ ಹಸ್ಬೆಂಡು ಕಾಯೆಲ್ಲ ಹೊಡೆದು ಅವರು ಒಂದು ಸಲ ಪೂಜೆ ಮಾಡಿದರು. ಮತ್ತು ಅದಾದಮೇಲೆ ನಾನು ದೇವರಿಗೆ ಆರತಿ ಮಾಡಿದೆ. ಸೊ ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಮಕ್ಕಳದು ಡಿಸ್ಟರ್ಬೆನ್ಸ್ ಇದೆ ಬ್ಯಾಕ್ಗ್ರೌಂಡಲ್ಲಿ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆನಂತರ ಎಲ್ಲ ದೇವರಿಗೆಲ್ಲ ಮತ್ತು ಹಣ್ಣಿಗೆ ಸ್ವೀಟಿಗೆ ಎಲ್ಲದಕ್ಕೂ ಹೂವಿಟ್ಟೆ. ಆಮೇಲೆ ದೇವ್ರ ಮೇಲೆ ಯಾಕೋ ಚೆನ್ನಾಗಿ ಸ್ವಲ್ಪ ಕಾಣುತ್ತೆ, ಮೇಲೆ ಇನ್ನೂ ಚೆನ್ನಾಗಿ ಇಡ್ಬೋದು ಅಂತ ಹೇಳಿ ಆ ದೇವ್ರ ಮೇಲೆ ಇದೆಯಲ್ಲ ತಲೆ ಮೇಲೆ ಅಲ್ಲಿ ಹೂವಿಡೋಣ ಅಂತ ಅನ್ನಿಸ್ತು. ಅದನ್ನು ಇಡಬೇಕು ಅಂತ ಅನಿಸ್ತಿತ್ತು. ಆವಾಗ ಸರಿ ಆಯಿತು ಇಡೋಣ ಅಂತ. ಆಮೇಲೆ ಲಾಸ್ಟಿಗೆ ಇಡ್ತೀನಿ ಅದನ್ನು. ಫಸ್ಟಿಗೆ ಅದು ಹೊಳಿಲಿಲ್ಲ ನನಗೆ, ಆನಂತರ ಹೊಳೀತು. ನೋಡೋಣ ಹಾಕ್ಬೋದು ಅಂತ. ನೋಡಿ ಯಾವ ಥರ ಕಾಣ್ತಾ ಇದೆ ಲಕ್ಷ್ಮಿ. ಚೆನ್ನಾಗಿ ಕಾಣ್ತಿದೆಯಾ ಫ್ರೆಂಡ್ಸ್? ಎಲ್ಲ ನೋಡಿ ನೀವು ಕಮೆಂಟ್ಸ್ ಮಾಡಿ. ಏನಾದ್ರು ತಪ್ಪಾಗಿದ್ರು ಕಮೆಂಟ್ಸ್ ಮಾಡಿ, ಪರವಾಗಿಲ್ಲ. ಏನಾದ್ರು ಖುಷಿ ನಿಮಗಿದ್ರು ಚೆನ್ನಾಗಿದೆ ಲಕ್ಷಣವಾಗಿದೆ ಅಂತ ಹೇಳಿದ್ರು ಇದು ಮಾಡಿ. ನಂತರ ಆರತಿ ಮಾಡಿದರು ನಮ್ಮ ಮನೆಯವರು. ಆರತಿ ಮಾಡಿ ಮತ್ತು ಇನ್ನೊಂದು ಸರಿ ಪೂಜೆನೂ ಮಾಡಿದರು. ಆಮೇಲೆ ನಾನು ಅದೇ ತಲೆ ಮೇಲೆ ಹೇಳಿದ್ನಲ್ಲ ಚೆನ್ನಾಗಿ ಕಾಣುತ್ತೆ, ಗುಲಾಬಿ ಮತ್ತು ಶಾವಂತಿಗೆ ಹಾಕಿಡೋಣ ಅಂತ ಅಂದ್ಕೊಂಡೆ.
ಅದನ್ನು ಸಿಕ್ಸ್ಬಿಟ್ಟು ಮೇಲೆ ಚೆನ್ನಾಗಿ ಕಾಣ್ತು, ಖುಷಿಯಾಯಿತು. ಮತ್ತು ದೇವ್ರ ಮೇಲೂ ಸೀರೆ ಮೇಲೆ ಎಲ್ಲ ಹೂವೆಲ್ಲ ಮತ್ತು ಲೂಸ್ ಹೂವು ಶಾವಂತಿಗೆ ಎಲ್ಲ ಇಟ್ಟೆ, ಚೆನ್ನಾಗಿ ಅನ್ನಿಸ್ತು. ಧೂಪ ಹಚ್ಚಿದ್ದೀವಲ್ಲ ಅದಕ್ಕೋಸ್ಕರ ಹೊಗೆ ಜಾಸ್ತಿ ಬರ್ತಾ ಇದೆ. ಯಾಕಂದರೆ ಮನೆ ಒಳಗೆಲ್ಲ ಧೂಪ ಹೋಗ್ಬಿಟ್ರೆ ಮನೆ ಒಂಥರ ಚೆನ್ನಾಗಾಗುತ್ತೆ, ಕ್ಲಿಯರ್ ಆಗಿಬಿಡುತ್ತೆ. ಎಲ್ಲಿ ಯಾವುದೇ ರೀತಿ ದುಷ್ಟಶಕ್ತಿಗಳು ಯಾವುದು ಒಳಗೆ ಬರಲ್ಲ. ಧೂಪ ಹಚ್ಚಿದರೆ ಒಳ್ಳೆಯದು ಅಂತಾರೆ. ಅದಕ್ಕೆ ಪ್ರತಿ ಸೋಮವಾರ ಮತ್ತು ಮಂಗಳವಾರ ಮತ್ತು ಶುಕ್ರವಾರ ಶನಿವಾರ ನಾನು ಧೂಪ ಹಚ್ಚಿಬಿಡ್ತೀನಿ. ಆನಂತರ ಮನೇಲಿ ಯಾವುದೇ ರೀತಿ ಏನೂ ಇದಾಗಲ್ಲ, ತೊಂದರೆ ಆಗಲ್ಲ, ಚೆನ್ನಾಗಿರುತ್ತೆ. ಬಟ್ ಸ್ಮೆಲ್ಲು ಚೆನ್ನಾಗಿದೆ, ಸ್ಮೆಲ್ ಅಂತೂ ತುಂಬ ಇಷ್ಟ ಆಯಿತು. ಆನಂತರ ನಾನು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡಿದೆ. ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿ ಮನಸ್ಸಲ್ಲಿ ಏನಿದೆ ಎಲ್ಲ ಬೇಡ್ಕೊಂಡೆ. ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೆಯದಾಗಲಿ, ಮಕ್ಕಳನ್ನು ಚೆನ್ನಾಗಿ ಇಟ್ಟಿರಪ್ಪ ಮಕ್ಕಳನ್ನು ಅಂತ ಹೇಳಿ ನಾನು ಪೂಜೆ ಮಾಡಿದೆ. ನಮ್ದು ಏನೇ ಇದ್ದರೂ ದೇವರ ಹತ್ರ ಬೇಡ್ಕೊಬೇಕಲ್ಲ, ಕಷ್ಟ ಸುಖ ಏನೇ ಇದ್ದರೂ ಅಲ್ವಾ. ಯಾಕಂದರೆ ದೇವರೇ ಲಾಸ್ಟಿಗೆ ನಮಗೆ ಕೈ ಹಿಡಿಯೋದಂತಾರಲ್ಲ, ಆ ಥರ ದೇವರ ಹತ್ರ ಬೇಡ್ಕೊಂಡು ಪೂಜೆ ಮಾಡಿ ದೇವರಿಗೆ ಅಡ್ಡ ಬಿದ್ದೆ. ಆನಂತರ ನಮ್ಮ ಮನೆಯವರು ಹಸಿರು ಬಳೆ ಕಟ್ಟಿದ್ದೀವಿ, ಅದನ್ನೆಲ್ಲ ತೆಗ್ದು ಇಟ್ಟರು, ಅದನ್ನು ಎಲೆ ಮೇಲೆಲ್ಲ ಕ್ಲೀನಾಗೆ. ಮತ್ತು ಆರತಿ ಮಾಡಿದೆ, ಕರ್ಪೂರ ಹಚ್ಚಿ ಆರತಿ ಎಲ್ಲ ಮಾಡಿ ಬೆಳಗ್ಗೆ ದೇವರಿಗೆ ನಮಸ್ಕಾರ ಮಾಡಿದೆ. ಇದು ಬೆಳಗ್ಗೆ 5:30 ಒಳಗೆ ಪೂಜೆ ಮಾಡಬೇಕಾಗಿತ್ತು. ಬ್ರಾಹ್ಮಿ ಮುಹೂರ್ತ ಅಂತ ಅಂತಾರಲ್ಲ, ಅದಕ್ಕೋಸ್ಕರ 5:30 ಒಳಗೆ ಒಳ್ಳೆಯದು ಗಳಿಗೆ ಚೆನ್ನಾಗಿತ್ತು ಪೂಜೆ ಮಾಡೋಕ್ಕೆ. ಹಾಗಾಗಿ ಬೆಳಗ್ಗೆನೇ ಮಾಡಿಬಿಟ್ಟಿವಿ. ಖುಷಿಯಾಯಿತು, ಅಷ್ಟು ಬೇಗ ಚೆನ್ನಾಗಿ ಮಾಡಿದ್ದೀವಲ್ಲ. ಇಡೀ ದಿನ ನಾವೇನೇ ಇದ್ರೂ ಬೇರೆದೆಲ್ಲ ಇದು ಮಾಡ್ಕೊಬೋದು. ನೋಡಿ ಏನೇನು ಇಟ್ಟಿದ್ದೀವಿ ಅಂತ ನೀವೇ ನೋಡಿ. ದೇವರಿಗೆ ತುಂಬ ಲಕ್ಷಣವಾಗಿ ಕಾಣ್ತಿದೆ ದೇವರು. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಲಕ್ಷ್ಮಿನೇ ಎದ್ದು ಬಂದು ಮನೆಯಲ್ಲೇ ಕುತ್ಕೊಂಡಿರೋ ಥರ ಕಾಣ್ತಾ ಇದೆ. ಗರಿಕೆ ಲಕ್ಷ್ಮಿ ಫೋಟೋನ ನೋಡಿ ಎಷ್ಟು ಚೆನ್ನಾಗಿದೆ. ನಂತರ ತುಂಬ ಇಷ್ಟ ಆಯಿತು. ಹಿಂದ್ಗಡೆ ಬ್ಯಾಕ್ಗ್ರೌಂಡಿಂದ ಹಿಡ್ದು ದೇವರು ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಅಂತೂ ಭಾರಿ ಇಷ್ಟ ಆಯಿತು. ಆ ಸ್ಯಾರಿ ಗ್ರೀನ್ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅದು ಒಂದು ವೇಳೆ ಬೇರೆ ಕಲರ್ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣೋದು. ರಿಯಲ್ ನೋಡಿದ್ರೆ ಭಾರಿ ಚೆನ್ನಾಗಿದೆ. ಫೋಟೋದಲ್ಲಿ ಆ ಥರ ತುಂಬ ಕಲರ್ ಥರ ಕಾಣ್ತಾ ಇದೆ, ಬಟ್ ರಿಯಲ್ ಭಾರಿ ಚೆನ್ನಾಗಿದೆ.